ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ RPIB ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಅವರ ನೇತೃತ್ವದಲ್ಲಿ ಇಂದು ಲಿಟ್ಕರ್ ಭವನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಹಾಗೂ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಐಕ್ಯತಾ ಸಮಾವೇಶ. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ G. ಸುಬ್ರಮಣಿ, ಬಸವರಾಜ್ ಸಾಸಲಮರಿ, P. ರಾಮಯ್ಯ, ಮೈಸೂರು ಶ್ರೀನಿವಾಸ ಭಂಡಾರಿ, ವಿಶ್ವನಾಥ್, ಅಶೋಕ್ ನಂಜಲದಿನ್ನಿ, ರಮೇಶ್, ಅಶೋಕ್ ಕರೆಕಲ್, ಮಂಜುನಾಥ್, ಹರಿಹರ ಗೋಖಲೆ, ನಾಗರಾಜು, HT ಮೂಡ್ಲಪ್ಪ, ಬೈಲ ಹೊನ್ನಯ್ಯ, ಕೋದಂಡರಾಮ್, ಪರಮೇಶ್ವರ, ಮುರುಗೇಶ್, G. ರಮೇಶ್ ಸೇರಿದಂತೆ ಇನ್ನೂ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಇಂದು ಏಪ್ರಿಲ್ 14, ಇಂದು ಇಡೀ ದೇಶಕ್ಕೆ ಬೆಳಕು ಬಂದಂಥ ದಿನ. ದೇಶ ಸಹಸ್ರಾರು ವರ್ಷಗಳಿಂದ ಮೂಢನಂಬಿಕೆ, ಕಂದಾಚಾರ, ಜಾತಿ, ಅಸ್ಪೃಶ್ಯತಾಚರಣೆ, ಮಹಿಳಾ ಅಸಮಾನತೆಯ ಕಂದಾಚಾರದ ಕತ್ತಲಲ್ಲಿ ಮುಳುಗೋಗಿತ್ತು. ಈ ಕತ್ತಲಲ್ಲಿ ಮುಳುಗೋದಂಥ ದೇಶವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ 14ರಂದು ಹುಟ್ಟಿ ಇಡೀ ದೇಶಕ್ಕೆ ಕ್ಷಕಿರಣವನ್ನು ಕೊಟ್ಟವರೆ, ಬೆಳಕನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ಬೆಳಕಿನ ದಿನ ಅಥವಾ ಜಾಗೃತಿಯ ದಿನ, ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನ. ಈ ದಿನ ಮತ್ತು ಬಾಬು ಜಗಜೀವನ್ ರಾಮ್, ಹಸಿರು ಕ್ರಾಂತಿ ಹರಿಕಾರ ಬಾಬು ಜಗಜೀವನ್ ರಾಮ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವಜ್ಞಾನಿ, ಮಹಾಮಾನವತಾವಾದಿ, ಸಕಲ ಜೀವರಾಶಿಗಳಿಗೂ ಜೀವಪರವಾಗಿ ಹೋರಾಟವನ್ನು ಅವಿರತವಾಗಿ ಮಾಡಿದಂಥ ಏಕೈಕ ವಿಶ್ವಮಾನವ ಅಂತ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೂ ಸರಿಸಾಟಿಯಲ್ಲ. ಅಂಬೇಡ್ಕರ್ ಅವರೇ ಸಾಟಿ. ಅಂಬೇಡ್ಕರನ್ನು ಯಾರಿಗೂ ಹೋಲಿಸೋಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತಲ್ಲಿ ಒಬ್ಬ ವಿಶ್ವಮಾನವ ಇದ್ದಾರೆ ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಬ್ರಿಟನ್ಸ್ ರಾಜನಿಂದ ಹಿಡಿದು ಮಹಾಪಂಡಿತ ಸ್ಮಿತ್ತಿಂದ ಹಿಡಿದು ಅನೇಕ ಜ್ಞಾನಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬಾಯಿ ತುಂಬ ಅವರ ವಿಶ್ವಜ್ಞಾನವನ್ನು, ಅವರ ಮಹಾಜ್ಞಾನವನ್ನು, ವೈಚಾರಿಕ ಪ್ರಜ್ಞೆಯನ್ನು ಹೊಗಳಿದ್ದಾರೆ. ಅದನ್ನು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೋರಿಸಿದ್ದಾರೆ. 32 ಡಿಗ್ರಿಗಳನ್ನು ಮಾಡೋದ್ರ ಮೂಲಕ 50,000 ಪುಸ್ತಕಗಳನ್ನು ಅಧ್ಯಯನ ಮಾಡೋದ್ರ ಮೂಲಕ ಇಡೀ ಮಹಿಳೆಯರನ್ನು ವಿಮೋಚನೆ, ಪರಿಶಿಷ್ಟ ಜಾತಿ ಅಸ್ಪೃಶ್ಯರ ವಿಮೋಚನೆ, ಮತ್ತು ದೇಶದಲ್ಲಿ ವರ್ಗ ಜಾತಿ ವೈರುಧ್ಯಗಳನ್ನು ನಿಷೇಧ ಮಾಡೋದ್ರ ಮೂಲಕ ಬಾಲಕಾರ್ಮಿಕ ಪದ್ಧತಿ ನಿಷೇಧ, ಜೀತ ಪದ್ಧತಿ ನಿಷೇಧ, ದೇವದಾಸಿ ಪದ್ಧತಿ ನಿಷೇಧ, ಅನೇಕ ಮಾನವ ವಿರೋಧಿ ಪದ್ಧತಿಗಳನ್ನು ಬಾಬಾ ಸಾಹೇಬರು ನಿಷೇಧ ಮಾಡೋದ್ರ ಮೂಲಕ ಅವಿರತವಾಗಿ ಹೋರಾಟ ಮಾಡಿದಂತಹ ಏಕೈಕ ನಾಯಕ ಇದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೆ ಬಾಬು ಜಗಜೀವನ್ ರಾಮ್ರವರು ಹಸಿರು ಕ್ರಾಂತಿ ಹರಿಕಾರರು. ಅವರು ಕೃಷಿ ಸಚಿವರಾಗಿದ್ದಾಗ ತೀರ ಬರಗಾಲ ಸಂದರ್ಭ, ಕೃಷಿಯನ್ನು ಆಧುನೀಕರಣ ಮಾಡಿ ಕೃಷಿನಲ್ಲಿ ಬದಲಾವಣೆಯನ್ನು ತರೋದು ಬಂದು ಆಹಾರ ಸುಧಾರಣೆಯನ್ನು ಮಾಡೋದ್ರ ಮೂಲಕ 5 ದಶಕಗಳ ಕಾಲ MLA MP ಸಚಿವರಾಗಿ ದೀರ್ಘಕಾಲ 30 ವರ್ಷಗಳ ಕಾಲ ಸಚಿವರಾಗಿ ಸೇವೆ ಮಾಡಿದಂಥ ವಿಶ್ವ ದಾಖಲಾರ್ಹ ಅಂದರೆ ಜಗಜೀವನ್ ರಾಮ್ರವರು. ಅವರ ಜಯಂತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಇವತ್ತು ನಾವು ಮಾಡಿದ್ದೇವೆ. ಈ ಮಾಡೋದ್ರ ಮೂಲಕ 5 ನಿರ್ಣಯಗಳನ್ನು ನಾವು ಮಾಡಿದ್ದೇವೆ. ಏನು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರನ್ನು ಸಮಷ್ಟಿಯಾಗಿ ಐಕ್ಯತೆಯನ್ನು ಮಾಡಬೇಕು. ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಲ್ಲಿ ಒಳ ಜಗಳಗಳು, ಅವರವರಲ್ಲಿ ಕಾದಾಟಗಳು, ಅಜನ್ಮ ವೈರಿಗಳಂತೆ ಕಾದಾಟ ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸೋದ್ರ ಮೂಲಕ
ನೀವು ಐಕ್ಯತೆಯನ್ನು ಆಗಬೇಕಾಗಿದೆ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು, ಈ ದೇಶದಲ್ಲಿ 85% ಜನಸಂಖ್ಯೆ ಇರುವಂತಹ ಈ ಸಮಾಜ, ನೀವು ಈ ದೇಶವನ್ನು ಆಳಬೇಕಾಗಿದೆ. ಬಾಬಾ ಸಾಹೇಬರು ನೀವು ಆಳುವ ದೊರೆಗಳಾಗಬೇಕು, ಈ ದೇಶ ಸದೃಢ ದೇಶ ಆಗಬೇಕು ಅಂತೇಳಿ ಕನಸಿತ್ತು. ಶೋಷಿತರು, ಅಸ್ಪೃಶ್ಯರು ಇವರ ವಿಮೋಚನೆಯಲ್ಲಿ ದೇಶದ ವಿಮೋಚನೆ ಇದೆ. ಕೂಲಿ ಕಾರ್ಮಿಕರ, ಮಹಿಳೆಯ ವಿಮೋಚನೆಯಲ್ಲಿ ದೇಶ ವಿಮೋಚನೆ ಇದೆ. ಆ ನಿಟ್ಟಿನಲ್ಲಿ ದಾಸಂಸ ಮತ್ತು RPIB ಹೋರಾಟವನ್ನು ಜಾತಿರಹಿತವಾಗಿ, ವರ್ಗರಹಿತವಾಗಿ, ವರ್ಣರಹಿತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮವನ್ನು ಜಯಂತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಎಂದು ಇವತ್ತು ಶಬ್ದವನ್ನು ಮಾಡಿದ್ದೇವೆ ನಾವು. ಈ ಶಬ್ದವನ್ನು ಮಾಡೋದ್ರ ಮೂಲಕ ಈ ಒಂದು ಬಹುಜನರ ಐಕ್ಯತೆಯ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಇವತ್ತು ಏಪ್ರಿಲ್ 14ರಿಂದ ಮುಂದಿನ ವರ್ಷ ಏಪ್ರಿಲ್ 14ರವರೆಗೂ ಇಡೀ ರಾಜ್ಯದ ಹಳ್ಳಿಗಳಲ್ಲಿ ನಮ್ಮ ಸಂಘಟನೆಗಳು ಈ ಒಂದು ಬಹುಜನ ಐಕ್ಯತಾ ಸಮಾವೇಶನ, ವಿಚಾರ ಸಂಕಿರಣ, ಸಮಾವೇಶ, ಬೀದಿ ನಾಟಕಗಳು ಮಾಡೋದ್ರ ಮೂಲಕ ಜಾಗೃತಿಯನ್ನು ಮಾಡ್ತೀವಿ. ಅದ್ರ ಜೊತೆಗೇ ಸಂವಿಧಾನದ ಜಾಗೃತಿ ಜನಾಂದೋಲನವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಇವತ್ತಿನ ದಿನ ಅತ್ಯಂತ ಸಂಕಷ್ಟ, ಅತ್ಯಂತ ಇಕ್ಕಟ್ಟಿನ ಸಂದರ್ಭ. ಇವತ್ತು ದಲಿತ ಚಳವಳಿಗೆ ಒಂದು ಸವಾಲು ಬಂದಿದೆ. ಆ ಸವಾಲು ಏನಂದರೆ ಒಳ ಮೀಸಲಾತಿ. 35 ವರ್ಷಗಳಿಂದ ಒಂದು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಸಮಾಜ ಒಂದು ಇತಿಹಾಸ ದಾಖಲಾರ್ಹ ಹೋರಾಟವನ್ನು ಮಾಡ್ಕೊಂಬಂದಿದೆ 35 ವರ್ಷ. ಅದನ್ನು ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಸಿದ್ದರಾಮಯ್ಯನಂತಹ ಬದ್ಧತೆ ಇಲ್ಲದಂಥ ರಾಜಕಾರಣಿಗಳು ಅಡ್ಡಿಪ್ರಾಯರಾಗಿದ್ದಾರೆ. ಇವರು ತಾಂತ್ರಿಕ ಅಡಚಣೆ, ಕೋರ್ಟಲ್ಲಿ ಸ್ಟೇ ಇದೆ ಅಂತ, ಯಾವ ತಾಂತ್ರಿಕ ಅಡಚಣೆ ಇಲ್ಲ. ಇವರೇನಾದರೂ ವರ್ಗೀಕರಣ ಮಾಡಿದರೆ ಸಿದ್ದರಾಮಯ್ಯರು ನಾಳಿಕೆ ಬಿದ್ದೋಗ್ತಾರೆ ಅನ್ನೋ ಗಾಬರಿ ಅವರಿಗೆ. ಅವರು ಇದು ಮುಂದೂಡೋ ಮೂಲಕ ನಿಧಾನ ಧೋರಣೆಯನ್ನು ಮಾಡಿ ಅವರು ಆದಷ್ಟು ದಿನ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಾನು ಮುಂದುವರಿಬೇಕು ಅನ್ನೋಂಥ ಅಪಾಪಿ ಸಿದ್ದರಾಮಯ್ಯನವ್ರಿಗೆ. ಅವ್ರಿಗೆ ಬದ್ಧತೆ ಇಲ್ಲ. 2013ರಿಂದ 2025ವರೆಗೂ ಕೂಡ ಸದಾಶಿವ ಆಯೋಗ ಇದ್ದಾಗೂ ಕೂಡ ಅವ್ರು ಮುಖ್ಯಮಂತ್ರಿ ಆಗಿದ್ದರು. 5 ವರ್ಷ ತೆಗೆದೇ ನೋಡಲಿಲ್ಲ. ಈಗ ನಾಗಮೋಹನ್ ದಾಸು ವರದಿ ಕೊಟ್ಟರು. ಅವ್ರು 5 ವರ್ಗ ಮಾಡಿದ್ರು, 3 ವರ್ಗ ಮಾಡಿ ಕೋಟಿ ತಗಲಾಕಿಬಿಟ್ರು. ಈಗೇನಾದರೂ ಕೂಡ 15ನೇ ತಾರೀಕು ಕ್ಯಾಬಿನೆಟ್ ಕಳೆದವ್ರು, ಅವತ್ತು ಮಾಡಿದ್ರು ಕೂಡ ಇವರು 5 ಏನೋ ಮಾಡೋಕ್ಕೆ ಹೋಗಿ ವಲಯ ಮಾದಿಗ ಸಂಬಂಧಿತ ಜಾತಿಗರು, ಮಾದಿಗ ಸಂಬಂಧಿತ ಜಾತಿಗೆ 5 ಅಥವಾ ಭೌವಿಕ ವರ್ಮ ಖರ್ಚ 5.6 ಏನೋ ಮಾಡೋಕ್ಕೆ ಹೋಗಿ ಕೋಟಿ ತಗಲಾಕ್ತಾರೆ. ಇವ್ರು ಇರೋವರೆಗೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಆಗಲ್ಲ. ಒಳ ಮೀಸಲಾತಿ ವರ್ಗೀಕರಣದ ಹೋರಾಟ ಮಾಡೋರು ಕೂಡ ಬದ್ಧತೆ ಇರಬೇಕಾಗಿದೆ, ಪಕ್ಷಾತೀತವಾಗಿ ಹೋರಾಟ ಮಾಡಬೇಕಾಗಿದೆ. ಇದ್ರ ಜೊತೆಗೆ ನಾನು ಅತ್ಯಂತ ಒಂದು ವಿಚಾರವನ್ನು ತಮಗೆ ರಾತ್ರಿ ನಿದ್ದೆಗೆಟ್ಟು ಹೇಳ್ಬಾರ್ದ ಅಂತ ಹೇಳಿ ಆದರೂ ಕೂಡ ಹೇಳಲೇಬೇಕು ಸತ್ಯವನ್ನು ಅನ್ನೋದರಿಂದ ಮಾಧ್ಯಮದ ಮುಂದೆ ನಾನು ಹೇಳ್ತಾ ಇದ್ದೀನಿ. ಏನಂದರೆ ಅಂಬೇಡ್ಕರ್ ವಾದ ಅಂತ ಹೋರಾಟ ಮಾಡಿದಂಥವ್ರು, ದಲಿತ ಚಳವಳಿ ಅಂತ ಹೋರಾಟ ಮಾಡಿದಂಥವ್ರು, ಬುದ್ಧ ತತ್ವ ಅಂತ ಹೋರಾಟ ಮಾಡಿದಂಥ ಮುಖಂಡರುಗಳು ಇವತ್ತು ಒಳ ಮೀಸಲಾತಿ ವಿಚಾರದಲ್ಲಿ ಮೌನ ಆಗಿದ್ದಾರೆ. ಯಾಕೆ? ದಲಿತ ಚಳವಳಿಯ ಬೂನಾದಿಯಾಗಿದ್ದ ಒಲಮಾದಿಗರು ಇಂದು ಒಳ ಮೀಸಲಾತಿ ಕಾರಣಕ್ಕಾಗಿ ಕಳ್ಳು ಬಳ್ಳಿ ಸಂಬಂಧವನ್ನು ಅರಿದುಕೊಂಡಿದ್ದಾರೆ. ಒಳ ಮೀಸಲಾತಿ ಹೋರಾಟ ಸಂದರ್ಭದಲ್ಲಿ ಬುದ್ಧ ತತ್ವ, ಅಂಬೇಡ್ಕರ್ ತತ್ವ, ದಾಸಂಸ, ದಲಿತ ಚಳವಳಿ ವಾರಿಸ್ತಾರಂತೆ ವರ್ತಿಸಿದ ಕೆಲವು ವಲಯ ಸಮುದಾಯದ ಮುಖಂಡರು ಸಮಷ್ಟಿ ಪ್ರಜ್ಞೆಯನ್ನು ಕಳ್ಕೊಂಡಿದ್ದಾರೆ, ತೀರಾ ಸ್ವಾರ್ಥಿಯಾಗಿರೋದ್ರಿಂದ ಈ ಒಲೆ ಮಾದಿಗ ಸಂಬಂಧದಲ್ಲಿ ಒಳಗೆ ದಲಿತ ಚಳವಳಿ ಸಂದರ್ಭದಲ್ಲಿನೇ, ಆರಂಭದ ಸಂದರ್ಭದಲ್ಲಿ ಇದ್ದಂತಹ ಈ ಸಮಾಜದಲ್ಲಿದ್ದಂಥ ಸಣ್ಣ ಸಣ್ಣ ವಿರಸಗಳು ಇವತ್ತು ಬೆಂಕಿ ಜ್ವಾಲೆಯಾಗಿದೆ. ಇದನ್ನು ಶಮನ ಮಾಡೋದಕ್ಕೆ ಯಾರು ದಲಿತ ಚಳವಳಿ ವಾರಿಸ್ತಾರೋ ಅಂತೇಳಿ ವಲಯದ ಸಂಬಂಧಿತ ಜಾತಿಗಳಿದ್ದ ಕೆಲವು ಮುಖಂಡರು ಮೌನ ಆಗಿರೋದ್ರಿಂದ ಬೆಂಕಿ ಜ್ವಾಲೆಯಾಗಿದೆ. ನಿಮಗೆ ಬದ್ಧತೆ ಇಲ್ಲ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬಹುಪರಾಕ್ ಹಾಕೋದ್ರ ಮೂಲಕ, ಓಲೈಸೋದ್ರ ಮೂಲಕ
ನಮ್ಗೆ MLC ಮಾಡಿ MLA ಮಾಡಿ ಅಂತ ಹೋಗ್ತಾ ಇದ್ದೀರಿ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ಸನ್ನು ಉರಿಯೋ ಮನೆ ಅಂತ ಹೇಳಿದರು, ಬೆಂಕಿಯ ಮನೆ ಅಂತ ಹೇಳಿದರು, ಅನೇಕ ತೊಂದರೆ ತಾಪತ್ರಗಳನ್ನು ಬಾಬಾ ಸಾಹೇಬ್ರಿಗೆ ಕಾಂಗ್ರೆಸ್ ಕೊಟ್ಟರು. ಅದೇ ಪಕ್ಷದಲ್ಲಿ ಹೋಗ್ಬಿಟ್ಟು ನೀವು ಮೈ ಕಾಯಿಸ್ಕೊಂತ ಇದ್ರಿ. ಇದು ಸರಿನಾ ಅನ್ನೋ ಒಂದು ಪ್ರಶ್ನೆ ನನ್ನ ಕಾಡ್ತಾ ಇದೆ. ಇವತ್ತು ದಲಿತ ಚಳವಳಿಗೆ ಅಡ್ಡಿಪ್ರಾಯರಾಗಿದ್ದೀರಾ, ದಲಿತ ಸಂಘರ್ಷ ಸಮಿತಿಯನ್ನು ಚೂರು ಮಾಡಿದ್ದೀರಾ. ಒಡೆದ ಮಡಿಕೆಯಲ್ಲಿ ನೀರು ತುಂಬೋದು ಹೆಂಗೆ ಆಗಿದೆ, ಒಡೆದ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳೋದು ಹೆಂಗೆ ಅನ್ನಂಗಾಗಿದೆ ನಮ್ಮ ಪರಿಸ್ಥಿತಿ. 50 ವರ್ಷ ಹೋರಾಟ ಮಾಡಿದಂಥ ನಾವು, ನಮಗೆ ಎಷ್ಟೆಲ್ಲ ಸಂಕಷ್ಟಗಳು ಒಡ್ಡಿದ್ರಿ. ಕೆಂಪು ಶಾಲೆ ಹಾಕೋದಕ್ಕೆ ಅದೇ ಕಾರಣ. ಎಷ್ಟು ಈ ಜಾತಿ ವಿಚಾರದಲ್ಲಿ ಎಷ್ಟು ಕಿತಾಪತಿ ಮಾಡಿದ್ರಿ. ಇವತ್ತೋಗಿ ಸಿದ್ದರಾಮಯ್ಯನವ್ರ ಹೋಗಿ ನೀವು ಅವ್ರ ಬಾಗಿಲಲ್ಲಿ ನಿಂತಿದ್ದೀರಾ. ಒಳ ಮೀಸಲಾತಿಗೂ ಬದ್ಧತೆ ಇಲ್ಲ, ದಲಿತ ಚಳವಳಿಗೂ ಬದ್ಧತೆ ಇಲ್ಲ, ದಲಿತ ಸಂಘರ್ಷ ಸಮಿತಿಗೂ ಬದ್ಧತೆ ಇಲ್ಲ. ಇವತ್ತು ಮಾದಿರು ಒಂದು ಕಡೆ ಹೋರಾಟ, ವಲಯ ಸಂಬಂಧಿತ ಜಾತಿಗಳೊಂದು ಕಡೆ ಹೋರಾಟ, ಕೊರಚ ಒಂದು ಜಾತಿಗಳೊಂದು ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಮಾಡಿ ಅಂತ ಕೆಲವರು, ಮಾಡಬೇಡಿ ಒಳ ಮೀಸಲಾತಿ ಅಂತ ಕೆಲವರು. ನಾನು ದಲಿತ ಚಳವಳಿಯ ಹಿರಿಯ ಕೆಲವ್ರಿಗೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಒಳ ಮೀಸಲಾತಿ ಮಾಡಿ ಅಂತ ಹೇಳಿ, ಇಲ್ಲರ ಮಾಡಬೇಡಿ ಅಂತೇಳಿ. ಮೌನ ಯಾಕೆ ಮಾಡ್ತಾ ಇದ್ದೀರಿ ನೀವು? ಒಂದು ಕಡೆ ಬೆಂಕಿ ಯಾಕೆ ಆಗ್ತಾ ಇದ್ದೀರಾ? ಇದು ಸಮಾಜ ಸಮಷ್ಟಿ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಐಕ್ಯತೆ ಮಾಡೋಕ್ಕಾಗ್ತಾಯಿಲ್ಲ ದಲಿತ ಹಿಂದುಳಿದವರನ್ನು. ಸಾಮಾಜಿಕ ನ್ಯಾಯ ಅಂತ ಸಿದ್ದರಾಮಯ್ಯ ಹೇಳ್ತಾರೆ, ಸಾಮಾಜಿಕ ನ್ಯಾಯ ಸಮಾಪ್ತಿ ಮಾಡಿದ್ದಾರೆ. ಸಂವಿಧಾನ ಅಂತ ಹೇಳ್ತಾರೆ, ಸಂವಿಧಾನ ಅಂತ ಎಲ್ಲಪ್ಪ ಸಿದ್ದರಾಮಯ್ಯ ನಡೆದಿದ್ದಾರೆ ನೀವು? SCP TSP ದಲಿತರ ಅಭಿವೃದ್ಧಿ ಹಣ 39,000 ಕೋಟಿ. SCP TSP ಹಣ, SC SP TSP ಹಣ 3 ವರ್ಷದಲ್ಲಿ 39,000 ಕೋಟಿ ಸಿದ್ದರಾಮಯ್ಯನವ್ರ ಸರ್ಕಾರ, ಸಿದ್ದರಾಮಯ್ಯನವರು ದುರುಪಯೋಗ ಮಾಡಿದ್ದಾರೆ. ಅಂತ್ಯ ಯೋಜನೆಗಳಿಗೆ ಬಳಸಿದ್ದಾರೆ. ಅದ್ರ ಬಗ್ಗೆ ಒಂದು ಹೇಳಿಕೆ ಕೂಡ ನೀವು ಕೊಟ್ಟಿಲ್ಲ. ಯಾಕೆ? ನಿಮ್ಮ ಅತಿ ಸ್ವಾರ್ಥ. ಈ ಜಾತಿನ ಯಾಕೆ ಶಮನ ಮಾಡಿ ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಎಲ್ಲರೂ ಬಡ್ದಾಡಕ್ಕೆ ಯಾಕೆ ಬಿಟ್ಟಿದ್ದೀರಿ? ಸಿದ್ದರಾಮಯ್ಯನವ್ರ ಜೊತೆಗೆ ಕೈ ಜೋಡಿಸಿದ್ರಿ. ಸಿದ್ದರಾಮಯ್ಯನವರು ನಂಬರ್ 1 ದಲಿತ ವಿರೋಧಿ, ಸಿದ್ದರಾಮಯ್ಯನವ್ರು ನಂಬರ್ 1 ಒಲೆ ಮಾದಿಗರ ವಿರೋಧಿ, ಸಿದ್ದರಾಮಯ್ಯನವ್ರು ನಂಬರ್ 1 ಹಿಂದುಳಿದ ಅಲ್ಪಸಂಖ್ಯಾತರ ವಿರೋಧಿ. ಕಾಂತರಾಜ್ ವರದಿ ಕೂಡ ಜಾರಿ ಮಾಡಲಿಲ್ಲ ಸಿದ್ದರಾಮಯ್ಯನವರು. ಅವರ ಸಮಾಜದ ಕುರುಂಬ ಸಂಬಂಧಿತ ಸಹೋದರ ಜಾತಿಯೂ ಕೂಡ ಏನೂ ಮಾಡಲಿಲ್ಲ. ಒಲೆ ಮಾದಿಗ ಸಮಾಜ ಕೂಡ ಏನು ಮಾಡಲಿಲ್ಲ. 19 ಬಜೆಟ್ ಮಂಡಿಸಿದ್ದೀನಿ ಅಂತಾರೆ. ದೇವರಾಜಸ್ಕಿನ ಹೆಚ್ಚು ಮುಖ್ಯಮಂತ್ರಿ ಮಾಡಿದ್ದೀನಿ, ದಾಖಲಾರ್ಹ ಮುಖ್ಯಮಂತ್ರಿ ಅಂತಾರೆ. ನೀವು ಇದು ಕೂಡ ದಾಖಲೆನೇ. ನಮಗೆ ಮಾಡಿರುವಂಥ ಸಾಮಾಜಿಕ ನ್ಯಾಯಕ್ಕೆ ಮಾಡಿರುವಂಥ ಅನ್ಯಾಯ ನಂಬರ್ 1 ದಾಖಲಾರ್ಹ. ಸಿದ್ದರಾಮಯ್ಯನವರು ನಂಬರ್ 1 ದಲಿತ ವಿರೋಧಿ. ಸಿದ್ದರಾಮಯ್ಯನವರು ಇರೋವರೆಗೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಆಗಲ್ಲ. ಏನಾದರೂ ಮಾಡಿದರೂ ಕೂಡ ಅದು ಕೋಟೆ ತಗಲಿಕ್ಕಂಥದ್ದು ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಒಳ ಮೀಸಲಾತಿ ಒಂದು ಜಾತಿಗೆ ಸಂಬಂಧಪಟ್ಟಿತ್ತಲ್ಲ, ಒಳ ಮೀಸಲಾತಿ ಒಂದು ಜಾತಿ ಸಂಬಂಧಪಟ್ಟಿತ್ತಲ್ಲ, 101 ಜಾತಿಗೂ ಆ ಜಾತಿಯ ಜನಸಂಖ್ಯೆಗೆ ಸಮಾನವಾಗಿ ಕೊಡಿ ಅಂತ ನಮ್ಮ ಒತ್ತಾಯ. ಆಯಾ ಜನಸಂಖ್ಯೆಯ ಸಮಾನವಾಗಿ ಕೊಡಬೇಕು. ಇಲ್ಲಿ ಕಟ್ಟಕಡೆಯ ಸಮಾಜ ಇದೆ. 101 ಜಾತಿ ಸಮಾಜದಲ್ಲಿ ಕಟ್ಟಕಡೆಯ ಸಮಾಜ ಏನು, ಆ ಸಮಾಜದಲ್ಲಿರ್ತ ದಕ್ಕಲ ಸಮಾಜ ಇದೆ, ಬಂಗಿ ಸಮಾಜ ಇದೆ, ಮೋಚಿ ಸಮಾಜ ಇದೆ, ಮಾಸಾಳ ಸಮಾಜ ಇದೆ. ಈ ಥರ ಸಮಾಜದಲ್ಲಿ ತೀರ ಕಟ್ಟಕಡೆಯ ಸಮಾಜಕ್ಕೆ ಒಳ ಮೀಸಲಾತಿ ವರ್ಗೀಕರಣ ಮಾಡಿದರೆ ಉದ್ಯೋಗ ಶಿಕ್ಷಣ ಸಿಗ್ತದೆ ಅನ್ನೋ ಒಂದು ಹೋರಾಟದ ತಿರುಳು ನಮ್ಮದು. ಅಂದರೆ ತಮಗೆ ಮಾಧ್ಯಮಕ್ಕೆ ನಾನು ಇಲ್ಲಿ ದೊಡ್ಡ ಮಾಧ್ಯಮಗಳು ಇವತ್ತು ಹೋಗಿದ್ದು ಎಲ್ಲೋ ಬಿದ್ದವೆ, ಅದ್ರ ಪ್ರಶ್ನೆ ಬೇಡ. ಆದರೆ ಕೆಲವು ಮಾಧ್ಯಮಕ್ಕೆ ನಾನು ಮನವಿ ಮಾಡೋದು ಅಂದರೆ ನಿಮ್ಮಲ್ಲಿ ಎಲ್ಲ ಜಾತಿ 101 ಜಾತಿ ಪರವಾಗಿರೋದು ಅನ್ನೋದಕ್ಕೆ ನಿಮಗೊಂದು ನಾನು ಅತ್ಯಂತ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ನೋಡಿ. ಪ್ರಬುದ್ಧ ವಿದ್ಯಾಸಿರಿ ಯೋಜನೆ ಇದೆ. 40 ಜಾತಿಗಳು, SCನಲ್ಲಿ 101 ಜಾತಿ 40 ಜಾತಿಗಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನೇ ಹಾಕಿಲ್ಲ. ಸ್ವತಂತ್ರ ಬಂದಾಗಿಂದ ವಿದ್ಯೆನೇ ಸಿಕ್ಕಿಲ್ಲ ಅವರಿಗೆ. ಇನ್ನು MBBS ಇಂಜಿನಿಯರು 40 ಜಾತಿಗಳಲ್ಲಿ ಒಬ್ಬರು ಕೂಡ ಇಂಜಿನಿಯರು ಡಾಕ್ಟ್ರ್ ಇಲ್ಲ. ಇನ್ನು 41 ಜಾತಿಗಳಲ್ಲಿ 101 ಜಾತಿಗಳಲ್ಲಿ 41 ಜಾತಿಗಳಲ್ಲಿ ಒಂದು ಗ್ರಾಮ ಪಂಚಾಯತಿ ಕೂಡ ಸದಸ್ಯರು ಕೂಡ ಇಲ್ಲ. ಇನ್ನು 12 ಜಾತಿಗಳು ಸರ್ಕಾರದ ಯಾವುದೇ ಸೌಲಭ್ಯಕ್ಕೆ ಸ್ವತಂತ್ರ ಬಂದಾಗಿಂದ ಅರ್ಜಿ ಹಾಕ್ತಂಥ ಜಾತಿ ಇದ್ದಾವೆ ಇಲ್ಲಿ. ಅವರಿಗೆ ಒಳ ಮೀಸಲಾತಿ ವರ್ಗೀಕರಣ ಆದರೆ ಅವ್ರಿಗೆ ಶಿಕ್ಷಣ ಸಿಗ್ತದೆ, ಉದ್ಯೋಗ ಸಿಗ್ತದೆ ಅಂತ ನಾವು ಬೆಂಬಲಿಸ್ತೀವಿನ ಒಂದು ಜಾತಿ ಪರವಾಗಲ್ಲ ಅನ್ನೋದನ್ನು ತಿಳ್ಕೊಳ್ಳೋದ್ರ ಜೊತೆಗೆ
ಡಿ ಕೆ ಶಿವಕುಮಾರ್ ಅಂತವರು ಮೇಲ್ಜಾತಿಯ ಮಂತ್ರಿಗಳು ಶಾಸಕರು ಸಂಬಂಧ ಇಲ್ದಂಗೆ ಇದ್ದಿರಲ್ಲ. ಯಾವ ನ್ಯಾಯ ರೀ? ನಾವೆಲ್ಲ ಓಟ್ ಹಾಕಿಲ್ವಾ? ಮಾದಿರು ಓಟ್ ಹಾಕಿಲ್ವಾ? ಒಲೆಯರು ಓಟ್ ಹಾಕಿಲ್ವಾ? ನೂರೊಂದು ಜಾತಿ ನಿಮ್ಗೆ ಓಟ್ ಹಾಕಿಲ್ವಾ? ನಮ್ಮನ್ನ ಯಾಕೆ ಬಡ್ದಾಡಿಸ್ತಾ ಇದ್ದೀರಾ? ಕ್ಯಾಬಿನೆಟ್ ಬಂದಾಗ ಮೌನ ಹಾಕ್ತೀರಾ, ಅವ್ರವ್ರ ಜಾತಿಯವರು ತೀರ್ಮಾನ ಮಾಡ್ಕೊಂಡ್ಲಿ ಅಂತೀರಾ. ಸಿದ್ದರಾಮಯ್ಯನವ್ರ ಜೊತೆ ಗಳಸ್ಯ ಕಂಠಸ್ಯ ಅಂತ ಇರೋರೇನೆ ಒಳ ಮೀಸಲಾತಿಗೆ ವಿರೋಧಿಗಳಿದ್ದಾರೆ. ಆ ಕಾರಣದಿಂದ ಒಳ ಮೀಸಲಾತಿಯ ಪಕ್ಕ ವಿರೋಧಿ ಅಂದರೆ ಸಿದ್ದರಾಮಯ್ಯನವರು ಅನ್ನೋದು ಹೇಳೋ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗಜೀವನ ಜಯಂತಿಯನ್ನು ಸರ್ಕಾರದಲ್ಲಿ ಮಾಡಿದ್ದೀರ ನೀವು. ನಾನು ಕೂಡ ನೋಡಿ ಬಂದೆ. ನಿಮಗೆ ಜಗಜೀವನ್ ರಾಮ್ ಜಯಂತಿ ಮಾಡೋಕ್ಕೂ ನೈತಿಕ ಹಕ್ಕಿಲ್ಲ, ಅಂಬೇಡ್ಕರ್ ಜಯಂತಿ ಮಾಡೋಕ್ಕೂ ನೈತಿಕ ಹಕ್ಕಿಲ್ಲ. ನಾನು ಅಲ್ಲಿ ಹೇಳ್ಬರೋಣ ಅಂತ ಇದ್ದೆ, ಇದು ಸಕಾಲ ಅಲ್ಲ ಅಂತೇಳಿ ನಾನು ಬಂದಿದ್ದೇನೆ. ನೀವು ಬರೀ ಅಂಬೇಡ್ಕರು ಜಗಜೀವನ್ ರಾಮನ್ನು ಮತ್ತು ಸಂವಿಧಾನವನ್ನು ನೀವು ಅಧಿಕಾರಕ್ಕೋಸ್ಕರ ಉಪಯೋಗ ಮಾಡ್ಕೊಂಡಿದ್ದೀರ. ನಮಗೆ ಈ ಸಮಾಜದಲ್ಲಿ ಸಮಾನತೆ ತರೋದಾಗಲಿ, ಈ ಸಮಾಜ ಉದ್ಧಾರ ಆಗೋದಕ್ಕಾಗಲಿ ಸಿದ್ದರಾಮಯ್ಯನವು ಯಾವುದೇ ಕಾರ್ಯಕ್ರಮ ಇಲ್ಲ. ಒಂದು ಕಾರ್ಯಕ್ರಮನ ಸಿದ್ದರಾಮಯ್ಯರ ಕಾರ್ಯಕ್ರಮನ ನಾನು ಗುರುತರವಾಗಿ ಹೇಳೋಕ್ಕೆ ಇಚ್ಛಪಡ್ತೀನಿ. ನೀವು ಅನ್ನಭಾಗ್ಯ ಕೊಡ್ತಾ ಇದ್ದೀರಾ ರೇ ಸಿದ್ದರಾಮಯ್ಯನ, ಯಾಕ್ರಿ ಭಿಕ್ಷೆ ಬೇಡಿಸ್ತೀರಿ ಇನ್ನು ಅನ್ನಕ್ಕೋಸ್ಕರ? ನಮ್ಮನ್ನು 5 ಎಕರೆ ಜಮೀನು ಕೊಡ್ರಿ, ಅನ್ನ ಉತ್ಪಾದನೆ ಮಾಡೋ ಶಕ್ತಿ ಕೊಡ್ರಿ, ನೀವು ವ್ಯವಸಾಯ ಪರಿಕರ ಕೊಡ್ರಿ, 5 ಎಕರೆ ಜಮೀನು ಕೊಡ್ರಿ, ಆ ಸಮಾಜವನ್ನು ಸಶಕ್ತರನ್ನಾಗಿ ಮಾಡಿ. ಇದು ಅಂಬೇಡ್ಕರ್ ಅವರ ನಿರ್ದೇಶನ, ಡೈರೆಕ್ಷನ್ನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಹೇಳಿರುವಂತಹ ಸಂವಿಧಾನದ ಆಶಯಗಳು, ಪರಿಕಲ್ಪನೆಗಳು. ಸಿದ್ದರಾಮಯ್ಯನವ್ರು ಭಿಕ್ಷೆ ಬೇಡಿಸ್ತಾವ್ರೆ. ಮಹಿಳೆಯರಿಗೆ 2,000 ಕೊಡೋದು, ನಿರುದ್ಯೋಗಿಗಳಿಗೆ ಒಂಚೂರು ಕಾಸು ಕೊಡೋದು, ಆಮೇಲೆ ಎಂಡ ಬಾಡು ಕೊಟ್ಟು ಓಟ್ ಹಾಕ್ಸ್ಕೊಳೋದು. ಮೊನ್ನೆ ಬಾಗಲಕೋಟೆ, ದಾವಣಗೆರೆಗೆ ಇದು 9ನೇ ತಾರೀಕು ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ ಸುಳ್ಳು ಹೇಳ್ಬಿಟ್ಟು 9ನೇ ತಾರೀಕು ಮುಗಿದು 14ನೇ ತಾರೀಕು ಆಯಿತು. ಇವತ್ತು ಕೂಡ ಏನೂ ಮಾಡಿಲ್ಲ. ಹಿಂಗೆ ಸುಳ್ಳು ಹೇಳೋದ್ರ ಮೂಲಕ 3 ಪಕ್ಷನೂ ಕೂಡ, ಕಾಂಗ್ರೆಸ್ ಅಷ್ಟೇ ಅಲ್ಲ, BJP, ಕಾಂಗ್ರೆಸ್ಸು, ಜನತಾದಳ 3 ಪಕ್ಷನೂ ಕೂಡ ಇದರಲ್ಲಿ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡು ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ ಮೋಸ ಮಾಡಿದ್ದಾವೆ. ವೋಟ್ ಬ್ಯಾಂಕನ್ನಾಗಿ ಮಾಡ್ಕೊಂಡಿದ್ದಾವೆ. ಈ ಸಮಾಜ ಒಳ ಮೀಸಲಾತಿನ ವರ್ಗೀಕರಣ ಮಾಡಿದರೆ ಇವರಲ್ಲಿರ್ತಕ್ಕಂಥ ವಿರುಷ ಶಮನ ಆಗ್ತದೆ, ಇವರಲ್ಲಿರ್ತಕ್ಕಂಥ ಬಡದಾಟ ನಿಂತೋಗ್ತದೆ. ಈ ನಿಂತೋಗಬಾರ್ದು ಅನ್ನೋದ್ರಿಂದಲೇ ಇವ್ರನ್ನ ಜಗಳಕ್ಕೆ ಹಚ್ಚಿ ಬೀದಿಗೆ ಹೋರಾಟ ಮಾಡೋದು ಬಿಟ್ಟು ಈ ಹೋರಾಟ ಮಾಡಲಿ. ಇವ್ರ ಹಕ್ಕು. ನಾವು ಯಾರು ಹೋರಾಟ ಮಾಡಬೇಡಿ ಅಂತ ಹೇಳಲ್ಲ, ಮಾಡಬೇಡ ಅಂತ ಹೇಳಿ ಮಾಡಿ ಅಂತೇಳಿ. ಮಾಡಬೇಕಾಗಿರೋದು ಅಲ್ಟಿಮೇಟಾಗಿ ಯಾರು? ಸರ್ಕಾರ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು ಕೂಡ 7 ಜನ ನ್ಯಾಯಾಧೀಶರು ನ್ಯಾಯದ ವಿರುದ್ಧ ನಡ್ಕೊಂಡಿದ್ರಿ, ಸಂವಿಧಾನ ವಿರುದ್ಧ ನಡೆ, ಸಂವಿಧಾನ ವಿರೋಧಿ ನಡೆ, ಮತ್ತು ನೀವು ಮಾಡ್ತಾ ಇರೋಂಥ ಅವೈಜ್ಞಾನಿಕ, ಅವೈಚಾರಿಕ. ಆ ಕಾರಣದಿಂದ ಸಿದ್ದರಾಮಯ್ಯನವ್ರ ನಡೆ, ಮುಂದಿನ ನಡೆ ವೈಜ್ಞಾನಿಕವಾಗಿರಲಿ, ಸಂವಿಧಾನಬದ್ಧವಾಗಿರಲಿ. ಇಲ್ಲದೆ ಹೋದರೆ ನಿಮಗೆ ಕಪ್ಪು ಚಿಕ್ಕೆ ಬರ್ತದೆ ಅಂಥೇಳಿ ನಾವು ನಿರಂತರವಾಗಿ ನಮ್ಮ ಸಂಘಟನೆಗಳು ಒಳ ಮೀಸಲಾತಿ ಆಗಲೇಬೇಕು ಅಂತೇಳಿ ನಾವು ರಾಜ್ಯದಾದ್ಯಂತ ತುಂಬ ತೀವ್ರತರವಾದಂಥ, ಉಗ್ರವಾದಂಥ, ಭಿನ್ನವಾದಂಥ ಹೋರಾಟವನ್ನು ಮಾಡ್ತೇವೆ. ಸಂವಿಧಾನ ಜಾಗೃತಿಯನ್ನು ಮಾಡ್ತೇವೆ. ಜೊತೆಗೆ ಈ ಐಕ್ಯತಾ ಸಮಾವೇಶನೂ ಕೂಡ ಮಾಡ್ತೇವೆ. 101 ಜಾತಿ ಅಷ್ಟೇ ಅಲ್ಲ, ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ದಲಿತ, ಈ ಎಲ್ಲ 85% ಇರೋಂಥ ಸಮಾಜ ಮತ್ತು ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರನ್ನು ಒಟ್ಟಿಗೆ ಸೇರಿಸುವಂಥ ಹೋರಾಟ ಮುಂದೆ ನಡೀತದೆ. ಮತ್ತು ಮುಂದಿನ 2028 ಚುನಾವಣೆಯಲ್ಲಿ ನಮ್ಮದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ರ ಪಕ್ಷ ಇದೆ. ಅದಕ್ಕೆ ನಾನೇ ರಾಷ್ಟ್ರೀಯ ಅಧ್ಯಕ್ಷ. ನಮ್ಮದು ಒಂದು ನೋಂದಣಿಯ ಪಕ್ಷ. 2028ಕ್ಕೆ ನಾವು 3ನೇ ಫ್ಲೋರಲ್ಲಿ ನಾವು ಎಲ್ಲರೂ ಕೂಡ ನಮ್ಮ ಸಂಘಟನೆಯ RPIBಯ MLAಗಳು ಇರ್ತಾರೆ. ನಿಮ್ಮನ್ನು ಅಲ್ಲಿಂದ ಆಚೆ ಕುತ್ತಿಗೆಡ ತಳ್ತೇವೆ ಅನ್ನೋ ಮಾತನ್ನು ಹೇಳಿ 2028ಕ್ಕೆ ರಾಜಕೀಯ ಕ್ರಾಂತಿಯನ್ನು ನಾವು ಮಾಡ್ತೇವೆ. ಹಳ್ಳಿಯಲ್ಲಿ ರಾಜಕೀಯ ಹೋರಾಟ, ಮತ ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತೇವೆ. ತೀರ್ಮಾನ ತಾಂಡಿದ್ದೀವಿ. ಸರ್, ಸಮಾಜದ ಮುಖಂಡರುಗಳು ಧ್ವನಿಯೆತ್ತುತ್ತಾ ಇಲ್ಲ, ಅದಕ್ಕೆ ಜನಕ್ಕೆ, ರಾಜ್ಯದ ಜನಕ್ಕೆ ಏನಾದ್ರು ಕರೆ ಕೊಡಬೇಕು ಅಂದ್ರೆ ಏನು ಕರೆ ಕೊಡ್ತೀರಾ? ಏನು ಹೇಳಿ? ಈಗ ಸಮಾಜದ ಮುಖಂಡರುಗಳು ಧ್ವನಿ ಎತ್ತುತ್ತಾ ಇಲ್ಲ ಅಂತ ಹೇಳ್ತೀರಾ. ಈಗ ಸಮಾಜದ ಜನತೆಗಳೇ ಏನಾದ್ರು ಧ್ವನಿ ಎತ್ತಬೇಕು, ಅದಕ್ಕೆ ಏನಾದ್ರು ಕರೆ ಕೊಡೋ. ಈಗ ಒಳ ಮೀಸಲಾತಿ ಹೋರಾಟ 35 ವರ್ಷ ನಡೆದಿದೆ. ಧ್ವನಿ ಎತ್ತಿದೇವಲ್ವಾ? ಕೆಲವರು ಅಲ್ಲಿ ಅಪಾಪಿ ಮಾಡ್ತಾರೆ ಅಂತ ಅವ್ರ ನಾಯಕರಂತ ಯಾರು ಕರೆಯಲ್ಲ. ಅವ್ರು ಗುಲಾಮರು ಅಂತ ಕರೀತಾರೆ, ಅಥವಾ ಸ್ಲೇವ್ ಅಂತ ಕರೀತಾರೆ, ಅಥವಾ ಅವ್ರನ್ನ ದಾಸರು ಅಂತ ಕರೀತಾರೆ, ಅವರು ಹಿಂಬಾಲಿಕರು ಅಂತ ಕರೀತಾರೆ ಅಷ್ಟೇ. ಚಳುವಳಿ ನಾಯಕರಾಗಿ ಸಾಧ್ಯನೇ ಇಲ್ಲ ಅವರು. ಅಂಬೇಡ್ಕರ್ ಜಯಂತಿ ಪ್ರಯುಕ್ತ 5 ಜನಕ್ಕೆ ಸನ್ಮಾನ ಇಟ್ಕೊಂಡಾರೆ ಮುಖ್ಯಮಂತ್ರಿಗಳು.
ನೋಡ್ರಿ ಇದರಲ್ಲಿ ಮೈಸೂರು ಮಹಾರಾಜರು ಬೇರೆ ಬೇರೆ ಮಹಾರಾಜರು ಬಹುಪರಾಕಾಗಕ್ಕೆ ಅವ್ರಿಗೆ ಎಲ್ಲನೂ ಪ್ರಶಸ್ತಿ ಕೊಡ್ತಿದ್ರು. ಅಲ್ಲಿ ಯಾರು ಹಿರಿಯ ಮುಖಂಡರವ್ರೆ, ಯಾರು ಚಳವಳಿಗಾರಿದ್ದಾರೆ, ಯಾರೋ ಗೊಡ್ಡಸ್ಗಳಿಗೆ, ಯಾರೋ ನೀನು ಬಹುಪರಾಕ್ ಹಾಕೋರಿಗೆ, ಯಾರೋ ನಿನ್ನ ಹೆಸರಿಗೆ ಒಂದು ನಾಳೆ ಲೇಖನ ಬರ್ಕೊಡೋರಿಗೆ ನೀನು ಪ್ರಶಸ್ತಿ ಪುರಸ್ಕಾರಗಳು ಕೊಟ್ಟರೆ ಅದು ಪ್ರಯೋಜನ ಇಲ್ಲ. ಅವ್ರಿಗೆ ಗೌರವ ಮಾನ ಮರ್ಯಾದೆ ಇದ್ದರೆ ಸಿದ್ದರಾಮಯ್ಯನ ಗೌರ್ಮೆಂಟು ಪ್ರಶಸ್ತಿ ಕೈಯೇ ಇಡ್ಡಂಗಿಲ್ಲ. ಸರ್, ಎರಡು ಪಕ್ಷದಿಂದ ನಿನ್ನೆಯಿಂದ ಕ್ಲೈಮ್ಗಳು ಮಾಡ್ಕೊತಾ ಇದ್ದಾರೆ. ಅಂಬೇಡ್ಕರ್ ಅವ್ರಿಗೆ ಸ್ಥಾನಮಾನ ಕೊಟ್ಟಿದ್ದು ನಾವು ಅಂತ. ಇದ್ರ ಬಗ್ಗೆ ತಮ್ಮ ಏನು ಸ್ಥಾನಮಾನ? ಅದೇ ಈಗ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದು ಕಾಂಗ್ರೆಸ್ನವರು ಅಂತ ನಿನ್ನೆ ವಿಜೇಂದ್ರ ಅವ್ರು ಹೇಳ್ತಾರೆ. ನೋಡಿ, ನೀವು ತಾಣದಾದ್ರೆ ಹೇಳ್ತೀವಿ ಕೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿಂದಾಗೆ ಫಸ್ಟು ನೀವು ಹೇಳ್ತಿರಲ್ಲ ಏನು ಆಪ್ರೇಷನ್ನು, ಕಮಲ ಆಪ್ರೇಷನ್ನು, ಫಸ್ಟು ಅಂಬೇಡ್ಕರ್ ಆಪ್ರೇಷನ್ ನಡೆದಿತ್ತು ಚುನಾವಣೆ ಸಂದರ್ಭದಲ್ಲಿ. ಗಾಂಧಿ, ನೆಹರು ಎಲ್ಲ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಕಣದಲ್ಲಿ, ಚುನಾವಣಾ ಕಣದಲ್ಲಿ ಹೆಂಡ ಹಣ ಎಲ್ಲ ಕೊಟ್ಟು ಬಾಬಾ ಸಾಹೇಬರು ಇನಾಯೋ ಸೋಲಿಸ್ತಾರೆ. ಅದು ಪುಸ್ತಕದಲ್ಲಿ ಬಾಬಾ ಸಾಹೇಬರು ಬರೆದಿದ್ದಾರೆ. ಬಾಬಾ ಸಾಹೇಬರು ಹೇಳ್ತಾರೆ ಕಾಂಗ್ರೆಸ್ ಉರಿಯೋ ಮನೆ ಅಂತ. ಆ ಉರಿಯೋ ಮನೆ ಅಂತ ಹೇಳೋದು ಅಮ್ಮನಿಗೆ ನೀವು ಕೆಲವರು ಓದ್ತೀರಿ ಅಂದ್ರೆ ಸರಿನಾ? ಬಾಬಾ ಸಾಹೇಬರು ಸತ್ತಾಗ ಅಲ್ಲಿ ಅನಾಥರಾಗೋವಂಥ ಜಾಗ ನೀವು ಕೊಡ್ತೀರಿ, ಡೆಲ್ಲಿಲಿ ಪ್ರತಿಷ್ಠಿತರಾಗೋವಂಥ ಜಾಗನ ಕೊಡಬೇಕು ಅಂತ ಮಾಡಿದಾಗ ಕಾಂಗ್ರೆಸ್ ಬಾಬಾ ಸಾಹೇಬ್ರಿಗೆ ಜಾಗ ಕೊಡಲ್ಲ. ಸಂಸತ್ತಲ್ಲಿ ಬಾಬಾ ಸಾಹೇಬ್ರು ಫೋಟೋ ಹಾಕಲ್ಲ. ಬಾಬಾ ಸಾಹೇಬ್ರಿಗೆ ಒಂದು ಡಾಕ್ಟ್ರೇಟ್ ಕೊಡಲ್ಲ. ಬಾಬಾ ಸಾಹೇಬ್ ಭಾರತ ರತ್ನ ಕೊಡಲ್ಲ. 1990ರಲ್ಲಿ ಇವರು ಯು ಪಿ ಸಿಂಗ್ ಗೌರ್ಮೆಂಟಲ್ಲಿ ಬಾಬಾ ಸಾಹೇಬ್ರಿಗೆ ಭಾರತ ರತ್ನ ಕೊಟ್ಟಿತ್ತು. ಬಾಬಾ ಸಾಹೇಬರು ಏನಾದರೂ ಅವ್ರು ಸತ್ತಾಗ ನಂತರ ಕಾಡ್ದವರು ಅಂದರೆ ಕಾಂಗ್ರೆಸ್ನವರು. ಬಾಬಾ ಸಾಹೇಬ್ರು ಕಾಡ್ದಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಬಾಬಾ ಸಾಹೇಬ್ ಸಮಾನತೆಯ ಪರವಾಗಿ, ಬಾಬಾ ಸಾಹೇಬ್ರಂದ್ರೆ ಸಮಾನತೆ, ಆ ಸಮಾನತೆ ವಿರುದ್ಧ ಇರೋದು ಅಂದ್ರೆ ಕಾಂಗ್ರೆಸ್ಸು. ಕಾಂಗ್ರೆಸ್ಸು ಮೃದು ಕೋಮುವಾದಿ ಪಕ್ಷ. ಬಿ ಜೆ ಪಿ ಅಂತಾರಲ್ಲ, ಕಾಂಗ್ರೆಸ್ ರಿಯಲ್ ಕೋಮುವಾದಿ, ಮೃದು ಕೋಮುವಾದಿ. ಅದಕ್ಕೆ ಅವರು ಹೇಳ್ತಾರೆ ಕಾಂಚೀರಾಮ್ರವರು, ಎಡೆ ಎತ್ತಿ ಸರ್ಪಗಿನ್ನ ಕಾಲಡಿ ಹುಲ್ನಾಗ ಔತ್ಕೊಂಡಿರುವಂಥ ಸರ್ಪ ಅಪಾಯ. ಕಾಲಡಿ ಔತ್ಕೊಂಡದಲ್ಲ ಹುಲ್ಲಿನಲ್ಲಿ, ಆ ಸರ್ಪನೇ ಕಾಂಗ್ರೆಸ್ ಅಂತ ಹೇಳ್ತಾರೆ.